ರಾಜ್ಯಪಾಲರ ನಡೆ ಅಂತೂ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಸ್ವಯಂ ಬುದ್ಧಿಯಿಂದ ಕೆಲಸ ಮಾಡ್ತಾಯಿಲ್ಲ. ಅವರು ಕೇಂದ್ರ ಸರ್ಕಾರ, BJP ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶನದಂತೆ BJPಯ ಕೇಂದ್ರ ಸರ್ಕಾರ ನಿರ್ದೇಶನದಂತೆ ನಡೀತಾ ಇದ್ದಾರೆ. ಕೈಗೊಂಬೆಯಾಗಿ ಒಂದು ದಿವಸ ಅವರು ಇಲ್ಲಿದ್ದಾರೆ. ರಾಜಭವನ BJP ಕಚೇರಿಯಾಗಿ ಪರಿವರ್ತನೆಗೊಂಡಿದೆ. ಥ್ಯಾಂಕ್ ಯು. ಹೌದು, ಹಾಂ, ಇವತ್ತು ನಡೀತದೆ. ಅದು ಆಗಲಿ ಅಲ್ಲ, ಸತ್ಯಾಂಶ ಗೊತ್ತಾಗುತ್ತೆ ಒಂದು ದಿವಸ. ಅಲ್ಟಿಮೇಟ್ಲಿ ಸತ್ಯಕ್ಕೆ ಜಯ ಇರ್ತದೆ. ಅವರು ನಡೀತಾ ಇದೆ. ಇಡೀ ಹೈಕಮಾಂಡ್, ಸಚಿವ ಸಂಪುಟ ಎಲ್ಲರೂ ಕೂಡ CM ಬೆನ್ನಿಗೆ ನಿಂತಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಈ ನಡುವೆ RV ದೇಶಪಾಂಡೆ ಅವರು ನೋಡಿ, ಅದು ಯಾರು ನೀವು ಕೇಳಿದ ಪ್ರಶ್ನೆಗೆ ನಾನು ಹಿರಿಯದೇನಪ್ಪ, ನಾನು ಯಾಕೆ ಮುಖ್ಯಮಂತ್ರಿ ಇರಬಾರ್ದು? ಸುಮ್ಮನೆ ಅವರು RV ದೇಶಪಾಂಡೆ ಅವರು ಸುಮ್ಮನೆ ಕೇಳಿದ್ರು ಮಾತಾಡಿದ್ರು. ಯಾಕೆ ಸುಮ್ಮನೆ ಬಿಡಿ ಅದಪ್ಪ. ಹಿರಿಯರು RV ದೇಶಪಾಂಡೆ ಅದ, ನಾನು ಹಿರಿಯದೇನಪ್ಪ, ಯಾಕೆ ಆಗಬಾರ್ದಪ್ಪ? ನೀವು ಕೇಳ್ತಿರಲ್ಲ, ಹೇಳ್ತಾರೆ. ನನಗೆ ಒಂದು ಮೊನ್ನೆ ನನಗೆ ಎಷ್ಟು ನೀವು ಗ್ರಿಲ್ ಮಾಡಿದಿರಿ? ನೀವು ಏನಾರು ಒಂದು ಇದು ಮಾಡಿ ಏನಾರು ಒಂದು ಹತ್ತಿಸ್ಬೇಕಂತೀರಾ? ಆದರೆ ನಾವು ನಾನು ಹೇಳಿಬಿಟ್ಟು ನಿನ್ನೆ ಮೊನ್ನೆ ಒಮ್ಮೆ ಹೇಳಿದ್ದೀನಿ. ಮತ್ತು ನಾನು ಒಂದು ವಿಚಾರನ 2ನೇ ಸಲ ಹೇಳೋದಲ್ಲ. ನಮ್ಮದು ಫಿಲಾಸಫಿ ಅದು. ಪದೇ ಪದೇ ಅದನ್ನೇ ಹೇಳೋದ್ರಾಗ ಹಿನ್ನಡೆ ಆಗೋ ನೋಡಿ. ಒಂದು ಹೈಪೋಥೆಟಿಕಲ್ ಕ್ವಶನ್. CM ಅವ್ರಿಗೆ ಹಿನ್ನಡೆ ಆಗೋ ಪ್ರಶ್ನೆನೇ ಬರಲ್ಲ. ಮೂಡದಲ್ಲಿ ಅವ್ರು ಭಾಗಿಯಾಗಿಲ್ಲ. ಪದೇ ಪದೇ ಹೇಳ್ತಾ ಇದ್ದೀವಿ. ಅವರು ಈ ಕೇಸ್ನಿಂದ ಅವ್ರನ್ನ ದೋಷಮುಕ್ತವಾಗಿ ಹೊರಬರ್ತಾರೆ. ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ. ಇನ್ನಷ್ಟು ಶಕ್ತಿಶಾಲಿಯಾಗಿ ಅವ್ರು ಹೊರಬ್ತಾರೆ. ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ, ನೀವೆಲ್ಲ ಈ ಥರ ಹೇಳ್ತಿದ್ರೆ. ಆದರೆ CM ಆಕಾಂಕ್ಷಿಗಳು ಒಂದು ರೀತಿ ಯಾರಿಗೆ ಮಾಡಿದ್ದಾರೆ ಹೇಳಿ? ಅಲ್ಲ